ನೇಮೋತ್ಸವ ಜಾತ್ರೆಗಳದ್ದೇ ಸಡಗರ ಒಂದೆಡೆಯಾದರೆ ಜಿಲ್ಲೆಯ ಹಲವೆಡೆ ಪ್ರಮುಖ ದೇವಾಲಯಗಳ ಜೀರ್ಣೋದ್ಧಾರಗಳು, ಕೋಲ ಹೀಗೆ ಧಾರ್ಮಿಕ ಆಚರಣೆಗಳ ವೈಭವ ಜೋರಾಗಿದೆ. ಈ ಎಲ್ಲಾ ಧಾರ್ಮಿಕ ಕೈಂಕರ್ಯಗಳಿಗೆ ಮಲ್ಲಿಗೆ ಹೂ ಅತಿ ಪ್ರಾಮುಖ್ಯವಾಗಿದೆ. ಆ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಶಂಕರಾಪುರ ಮಲ್ಲಿಗೆಗೆ ಭಾರಿ ಡಿಮ್ಯಾಂಡ್. ಸೂಕ್ತ ಮಾರುಕಟ್ಟೆಗೆ ಅನ್ನದಾತನ ಆಗ್ರಹ. ಶಂಕರಾಪುರ ಮಲ್ಲಿಗೆ ರಾಷ್ಟ್ರೀಯ ಮಾನ್ಯತೆ ಪಡೆದ ಹೂವು. ದೇವರಿಗೆ ಈ ಹೂವು ಅತಿ ಶ್ರೇಷ್ಠ. ಬಾಳೆಗಿಡದ ದಾರದಿಂದ ಅಟ್ಟಿಗಳನ್ನು ಮಾಡಿರುವ ಕಾರಣ ಈ ಹೂವಿಗೆ ಪ್ರಮುಖ ಪ್ರಾಶಸ್ತ್ಯ. ಉಡುಪಿಯ ಶಂಕರಾಪುರ ಮಲ್ಲಿಗೆ ಅಂದ್ರೆ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಬೇಕಾದ ಮತ್ತು ಸರ್ವಧರ್ಮೀಯರು ಬಳಸುವ ಹೂವು. ತನ್ನ ಸುವಾಸನೆ ಮತ್ತು ಎಸಳಿನ ಸೌಂದರ್ಯದಿಂದ ಎಲ್ಲರನ್ನೂ ಸೆಳೆದ ಸುಗಂಧಿ ರಾಣಿ ಈ ಹೂವು. ಕರಾವಳಿಯಲ್ಲೀಗ ದೈವ ಮತ್ತು ದೇವರ ಜಾತ್ರೋತ್ಸವದ ಸೀಸನ್. ದೇವರ ಶಯನ ಪೂಜೆಗೆ ಮಲ್ಲಿಗೆ ಹೂವು ಬೇಕೇ ಬೇಕು. ಹೀಗಾಗಿ ಶಂಕರಾಪುರ ಮಲ್ಲಿಗೆಗೆ ಎಗ್ಗಿಲ್ಲದ ಬೇಡಿಕೆ. ಉಡುಪಿ ಜಿಲ್ಲೆ ಮಾತ್ರವಲ್ಲದೆ ಮುಂಬೈ ಸೇರಿದಂತೆ ಹೊರ ರಾಜ್ಯಗಳಿಗೆ ಕಾಪು ತಾಲೂಕಿನ ಕಟಪಾಡಿ ಗ್ರಾಮದ ಶಂಕರಾಪುರದಲ್ಲಿ ಬೆಳೆಯುವ ಮಲ್ಲಿಗೆ ರಫ್ತಾಗುತ್ತೆ. ಮಲ್ಲಿಗೆ ಬೆಳೆಗಾರರಿಗೆ ಸ್ವಲ್ಪ ನಷ್ಟ ಕೂಡ ಆಗ್ತದೆ. ಗಿಡ ಎಲ್ಲ ಹಾಳಾಗಿ ಮಲ್ಲಿಗೆ ಕೂಡ ಸರಿಯಾಗಿ ಆಗುವುದಿಲ್ಲ. ಕೆಲವರಿಗೆ ಆದವರು ಮಾತ್ರ 100ರಲ್ಲಿ 10% ಮಲ್ಲಿಗೆ ಇರ್ತದೆ, 90% ಜನರಿಗೆ ಮಲ್ಲಿಗೆ ಆಗುವುದಿಲ್ಲ, ಸರಿಯಾಗಿ ಆಗುವುದಿಲ್ಲ. ಅದನ್ನು ನಂಬಿಕೊಂಡವರು ಮಲ್ಲಿಗೆ ಗಿಡ ನಂಬಿಕೊಂಡವರು ಇದ್ದಾರೆ, ಅವರಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಮಲ್ಲಿಗೆ ಜಾಸ್ತಿ ಆದರೆ ದರ ಕೂಡ ಲಿಮಿಟೆಡ್ ಇರ್ತದೆ, ಬೆಳೆಗಾರರಿಗೆ ಸ್ವಲ್ಪ ಅನುಕೂಲ ಆಗ್ತದೆ. ಶಂಕರಾಪುರ ಮಲ್ಲಿಗೆ ಅಂದರೆ ಎಲ್ಲ ಊರ ಕಡೆ ಹೋಗ್ತದೆ. ಮತ್ತು ಇದು ನೇಮ, ಕೋಲ, ಉತ್ಸವ, ಧಕ್ಕೆ ಬಲಿ ಅದಕ್ಕೆಲ್ಲ ಮಲ್ಲಿಗೆಯನ್ನು ತಗೊಳ್ತಾರೆ. ಒಂದೆಡೆ ಜಾತ್ರೆ, ನೇಮ, ಕೋಲ, ಜೀರ್ಣೋದ್ಧಾರ ಹೀಗೆ ಎಲ್ಲೆಲ್ಲೂ ಧಾರ್ಮಿಕ ಕಾರ್ಯಕ್ರಮಗಳು. ಇನ್ನೊಂದೆಡೆ ಚಳಿ ಹಾಗೂ ಬಿಸಿಲಿನ ವಾತಾವರಣದಿಂದ ಮೊಗ್ಗುಗಳು ಹಾಳಾಗ್ತಿವೆ. ಹೀಗಾಗಿ ಮಲ್ಲಿಗೆ ಕೊರತೆ ಹಿನ್ನೆಲೆ ಬೆಲೆ ಗಗನಕ್ಕೇರಿದೆ. ತುಂಬಾ ವರ್ಷಗಳಿಂದ ಮಲ್ಲಿಗೆ ಕೃಷಿಯನ್ನೇ ಅವಲಂಬಿಸಿದ ತುಂಬಾ ಜನರು ಇಲ್ಲಿ ಇದ್ದಾರೆ. ಕಾಲಕ್ರಮೇಣವಾಗಿ ಈಗ ಸ್ವಲ್ಪ ಮಲ್ಲಿಗೆ ಕೃಷಿ ಕ್ಷೀಣಿಸುತ್ತಾ ಇದ್ದುದನ್ನು ನಾವು ಕಂಡು ಬರ್ತಿದ್ದೇವೆ. ಅವರಿಗೆ ಈಗ ಸರ್ಕಾರದ ನೆಲೆಯಲ್ಲಿ ಕೂಡ ಒಂದು ಉತ್ತಮ ಸಹಕಾರವನ್ನು ಸಿಕ್ಕಿದರೆ ಒಳ್ಳೆಯ ಬೆಳೆಯನ್ನು ಇಲ್ಲಿ ಮಲ್ಲಿಗೆಗಾರರು ಮಾಡಬಹುದು. ಅವರಿಗೆ ಪ್ರೋತ್ಸಾಹದ ಅಗತ್ಯ ಇದೆ. ಈಗ ಒಟ್ಟಾರೆ ಈ ಮಲ್ಲಿಗೆಗೆ ಪರ್ಯಾಯವಾದ ಹೂವು ಇನ್ನೊಂದಿಲ್ಲ. ಈ ಕಾರಣದಿಂದ ಶಂಕರಾಪುರ ಮಲ್ಲಿಗೆ ದರ ಮಾತ್ರ ಚಿನ್ನದ ದರಕ್ಕೆ ಪೈಪೋಟಿ ನೀಡ್ತಿದೆ. ಬೆಳೆಗಾರನ ಹಿತದೃಷ್ಟಿಯಿಂದ ಸರ್ಕಾರ ಸೂಕ್ತ ಯೋಜನೆ, ಸರಿಯಾದ ಪರಿಹಾರ ಇಂತಹ ಸಮಯದಲ್ಲಿ ರೂಪಿಸುವುದು ಅನಿವಾರ್ಯವಾಗಿದೆ. ಹರೀಶ್ ಪಾಲೆಚ್ಚ, ರಿಪಬ್ಲಿಕ್ ಕನ್ನಡ, ಉಡುಪಿ. ನೇಮೋತ್ಸವ ಜಾತ್ರೆಗಳದ್ದೇ ಸಡಗರ ಒಂದೆಡೆಯಾದರೆ ಜಿಲ್ಲೆಯ ಹಲವೆಡೆ ಪ್ರಮುಖ ದೇವಾಲಯಗಳ ಜೀರ್ಣೋದ್ಧಾರಗಳು, ಕೋಲ ಹೀಗೆ ಧಾರ್ಮಿಕ ಆಚರಣೆಗಳ ವೈಭವ ಜೋರಾಗಿದೆ. ಈ ಎಲ್ಲಾ ಧಾರ್ಮಿಕ ಕೈಂಕರ್ಯಗಳಿಗೆ ಮಲ್ಲಿಗೆ ಹೂ ಅತಿ ಪ್ರಾಮುಖ್ಯವಾಗಿದೆ. ಆ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಶಂಕರಾಪುರ ಮಲ್ಲಿಗೆಗೆ ಭಾರಿ ಡಿಮ್ಯಾಂಡ್. ಸೂಕ್ತ ಮಾರುಕಟ್ಟೆಗೆ ಅನ್ನದಾತನ ಆಗ್ರಹ. ಶಂಕರಾಪುರ ಮಲ್ಲಿಗೆ ರಾಷ್ಟ್ರೀಯ ಮಾನ್ಯತೆ ಪಡೆದ ಹೂವು. ದೇವರಿಗೆ ಈ ಹೂವು ಅತಿ ಶ್ರೇಷ್ಠ. ಬಾಳೆಗಿಡದ ದಾರದಿಂದ ಅಟ್ಟಿಗಳನ್ನು ಮಾಡಿರುವ ಕಾರಣ ಈ ಹೂವಿಗೆ ಪ್ರಮುಖ ಪ್ರಾಶಸ್ತ್ಯ. ಉಡುಪಿಯ ಶಂಕರಾಪುರ ಮಲ್ಲಿಗೆ ಅಂದ್ರೆ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಬೇಕಾದ ಮತ್ತು ಸರ್ವಧರ್ಮೀಯರು ಬಳಸುವ ಹೂವು. ತನ್ನ ಸುವಾಸನೆ ಮತ್ತು ಎಸಳಿನ ಸೌಂದರ್ಯದಿಂದ ಎಲ್ಲರನ್ನೂ ಸೆಳೆದ ಸುಗಂಧಿ ರಾಣಿ ಈ ಹೂವು. ಕರಾವಳಿಯಲ್ಲೀಗ ದೈವ ಮತ್ತು ದೇವರ ಜಾತ್ರೋತ್ಸವದ ಸೀಸನ್. ದೇವರ ಶಯನ ಪೂಜೆಗೆ ಮಲ್ಲಿಗೆ ಹೂವು ಬೇಕೇ ಬೇಕು. ಹೀಗಾಗಿ ಶಂಕರಾಪುರ ಮಲ್ಲಿಗೆಗೆ ಎಗ್ಗಿಲ್ಲದ ಬೇಡಿಕೆ. ಉಡುಪಿ ಜಿಲ್ಲೆ ಮಾತ್ರವಲ್ಲದೆ ಮುಂಬೈ ಸೇರಿದಂತೆ ಹೊರ ರಾಜ್ಯಗಳಿಗೆ ಕಾಪು ತಾಲೂಕಿನ ಕಟಪಾಡಿ ಗ್ರಾಮದ ಶಂಕರಾಪುರದಲ್ಲಿ ಬೆಳೆಯುವ ಮಲ್ಲಿಗೆ ರಫ್ತಾಗುತ್ತೆ. ಮಲ್ಲಿಗೆ ಬೆಳೆಗಾರರಿಗೆ ಸ್ವಲ್ಪ ನಷ್ಟ ಕೂಡ ಆಗ್ತದೆ. ಗಿಡ ಎಲ್ಲ ಹಾಳಾಗಿ
ಮಲ್ಲಿಗೆ ಕೂಡ ಸರಿಯಾಗಿ ಆಗುದಿಲ್ಲ. ಕೆಲವರಿಗೆ ಆದವರು ಮಾತ್ರ 100ರಲ್ಲಿ 10% ಮಲ್ಲಿಗೆ ಇರ್ತದೆ, 90% ಜನರಿಗೆ ಮಲ್ಲಿಗೆ ಆಗುದಿಲ್ಲ, ಸರಿಯಾಗಿ ಆಗುದಿಲ್ಲ. ಅದನ್ನು ನಂಬಿಕೊಂಡವರು ಮಲ್ಲಿಗೆ ಗಿಡ ನಂಬಿಕೊಂಡವರು ಇದ್ದಾರೆ, ಅವರಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಮಲ್ಲಿಗೆ ಜಾಸ್ತಿ ಆದರೆ ದರ ಕೂಡ ಲಿಮಿಟೆಡ್ ಇರ್ತದೆ, ಬೆಳೆಗಾರರಿಗೆ ಸ್ವಲ್ಪ ಅನುಕೂಲ ಆಗ್ತದೆ. ಶಂಕರಪುರ ಮಲ್ಲಿಗೆ ಅಂದರೆ ಎಲ್ಲ ಊರ ಕಡೆ ಹೋಗ್ತದೆ. ಮತ್ತು ಇದು ನೇಮ, ಕೋಲ, ಉತ್ಸವ, ಧಕ್ಕೆ ಬಲಿ ಅದಕ್ಕೆಲ್ಲ ಮಲ್ಲಿಗೆಯನ್ನು ತಗೊಳ್ತಾರೆ. ಒಂದೆಡೆ ಜಾತ್ರೆ, ನೇಮ, ಕೋಲ, ಜೀರ್ಣೋದ್ಧಾರ ಹೀಗೆ ಎಲ್ಲೆಲ್ಲೂ ಧಾರ್ಮಿಕ ಕಾರ್ಯಕ್ರಮಗಳು. ಇನ್ನೊಂದೆಡೆ ಚಳಿ ಹಾಗೂ ಬಿಸಿಲಿನ ವಾತಾವರಣದಿಂದ ಮೊಗ್ಗುಗಳು ಹಾಳಾಗ್ತಿವೆ. ಹೀಗಾಗಿ ಮಲ್ಲಿಗೆ ಕೊರತೆ ಹಿನ್ನೆಲೆ ಬೆಲೆ ಗಗನಕ್ಕೇರಿದೆ. ತುಂಬಾ ವರ್ಷಗಳಿಂದ ಮಲ್ಲಿಗೆ ಕೃಷಿಯನ್ನೇ ಅವಲಂಬಿಸಿದ ತುಂಬಾ ಜನರು ಇಲ್ಲಿ ಇದ್ದಾರೆ. ಕಾಲಕ್ರಮೇಣವಾಗಿ ಈಗ ಸ್ವಲ್ಪ ಮಲ್ಲಿಗೆ ಕೃಷಿ ಕ್ಷೀಣಿಸ್ತಾ ಇದ್ದುದನ್ನು ನಾವು ಕಂಡು ಬರ್ತಿದ್ದೇವೆ. ಅವರಿಗೆ ಈಗ ಸರ್ಕಾರದ ನೆಲೆಯಲ್ಲಿ ಕೂಡ ಒಂದು ಉತ್ತಮ ಸಹಕಾರವನ್ನು ಸಿಕ್ಕಿದ್ರೆ ಒಳ್ಳೆಯ ಬೆಳೆಯನ್ನು ಇಲ್ಲಿ ಮಲ್ಲಿಗೆಗಾರರು ಮಾಡಬಹುದು. ಅವರಿಗೆ ಪ್ರೋತ್ಸಾಹದ ಅಗತ್ಯ ಇದೆ. ಈಗ ಒಟ್ಟಾರೆ ಈ ಮಲ್ಲಿಗೆಗೆ ಪರ್ಯಾಯವಾದ ಹೂವು ಇನ್ನೊಂದಿಲ್ಲ. ಈ ಕಾರಣದಿಂದ ಶಂಕರಾಪುರ ಮಲ್ಲಿಗೆ ದರ ಮಾತ್ರ ಚಿನ್ನದ ದರಕ್ಕೆ ಪೈಪೋಟಿ ನೀಡ್ತಿದೆ. ಬೆಳೆಗಾರನ ಹಿತದೃಷ್ಟಿಯಿಂದ ಸರ್ಕಾರ ಸೂಕ್ತ ಯೋಜನೆ, ಸರಿಯಾದ ಪರಿಹಾರ ಇಂತಹ ಸಮಯದಲ್ಲಿ ರೂಪಿಸುವುದು ಅನಿವಾರ್ಯವಾಗಿದೆ. ಹರೀಶ್ ಪಾಲೆಚ್ಚ, ರಿಪಬ್ಲಿಕ್ ಕನ್ನಡ, ಉಡುಪಿ. ನೇಮೋತ್ಸವ ಜಾತ್ರೆಗಳದ್ದೇ ಸಡಗರ ಒಂದೆಡೆಯಾದರೆ ಜಿಲ್ಲೆಯ ಹಲವೆಡೆ ಪ್ರಮುಖ ದೇವಾಲಯಗಳ ಜೀರ್ಣೋದ್ಧಾರಗಳು, ಕೋಲ ಹೀಗೆ ಧಾರ್ಮಿಕ ಆಚರಣೆಗಳ ವೈಭವ ಜೋರಾಗಿದೆ. ಈ ಎಲ್ಲಾ ಧಾರ್ಮಿಕ ಕೈಂಕರ್ಯಗಳಿಗೆ ಮಲ್ಲಿಗೆ ಹೂ ಅತಿ ಪ್ರಾಮುಖ್ಯವಾಗಿದೆ. ಆ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಶಂಕರಾಪುರ ಮಲ್ಲಿಗೆಗೆ ಭಾರಿ ಡಿಮ್ಯಾಂಡ್. ಸೂಕ್ತ ಮಾರುಕಟ್ಟೆಗೆ ಅನ್ನದಾತನ ಆಗ್ರಹ. ಶಂಕರಾಪುರ ಮಲ್ಲಿಗೆ ರಾಷ್ಟ್ರೀಯ ಮಾನ್ಯತೆ ಪಡೆದ ಹೂವು. ದೇವರಿಗೆ ಈ ಹೂವು ಅತಿ ಶ್ರೇಷ್ಠ. ಬಾಳೆಗಿಡದ ದಾರದಿಂದ ಅಟ್ಟಿಗಳನ್ನು ಮಾಡಿರುವ ಕಾರಣ ಈ ಹೂವಿಗೆ ಪ್ರಮುಖ ಪ್ರಾಶಸ್ತ್ಯ. ಉಡುಪಿಯ ಶಂಕರಾಪುರ ಮಲ್ಲಿಗೆ ಅಂದ್ರೆ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಬೇಕಾದ ಮತ್ತು ಸರ್ವಧರ್ಮೀಯರು ಬಳಸುವ ಹೂವು. ತನ್ನ ಸುವಾಸನೆ ಮತ್ತು ಎಸಳಿನ ಸೌಂದರ್ಯದಿಂದ ಎಲ್ಲರನ್ನೂ ಸೆಳೆದ ಸುಗಂಧಿ ರಾಣಿ ಈ ಹೂವು. ಕರಾವಳಿಯಲ್ಲೀಗ ದೈವ ಮತ್ತು ದೇವರ ಜಾತ್ರೋತ್ಸವದ ಸೀಸನ್. ದೇವರ ಶಯನ ಪೂಜೆಗೆ ಮಲ್ಲಿಗೆ ಹೂವು ಬೇಕೇ ಬೇಕು. ಹೀಗಾಗಿ ಶಂಕರಾಪುರ ಮಲ್ಲಿಗೆಗೆ ಎಗ್ಗಿಲ್ಲದ ಬೇಡಿಕೆ. ಉಡುಪಿ ಜಿಲ್ಲೆ ಮಾತ್ರವಲ್ಲದೆ ಮುಂಬೈ ಸೇರಿದಂತೆ ಹೊರ ರಾಜ್ಯಗಳಿಗೆ ಕಾಪು ತಾಲೂಕಿನ ಕಟಪಾಡಿ ಗ್ರಾಮದ ಶಂಕರಾಪುರದಲ್ಲಿ ಬೆಳೆಯುವ ಮಲ್ಲಿಗೆ ರಫ್ತಾಗುತ್ತೆ. ಮಲ್ಲಿಗೆ ಬೆಳೆಗಾರರಿಗೆ ಸ್ವಲ್ಪ ನಷ್ಟ ಕೂಡ ಆಗ್ತದೆ. ಗಿಡ ಎಲ್ಲ ಹಾಳಾಗಿ ಮಲ್ಲಿಗೆ ಕೂಡ ಸರಿಯಾಗಿ ಆಗುದಿಲ್ಲ. ಕೆಲವರಿಗೆ ಆದವರು ಮಾತ್ರ 100ರಲ್ಲಿ 10% ಮಲ್ಲಿಗೆ ಇರ್ತದೆ, 90% ಜನರಿಗೆ ಮಲ್ಲಿಗೆ ಆಗುದಿಲ್ಲ, ಸರಿಯಾಗಿ ಆಗುದಿಲ್ಲ. ಅದನ್ನು ನಂಬಿಕೊಂಡವರು ಮಲ್ಲಿಗೆ ಗಿಡ ನಂಬಿಕೊಂಡವರು ಇದ್ದಾರೆ, ಅವರಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಮಲ್ಲಿಗೆ ಜಾಸ್ತಿ ಆದರೆ ದರ ಕೂಡ ಲಿಮಿಟೆಡ್ ಇರ್ತದೆ, ಬೆಳೆಗಾರರಿಗೆ ಸ್ವಲ್ಪ ಅನುಕೂಲ ಆಗ್ತದೆ. ಶಂಕರಪುರ ಮಲ್ಲಿಗೆ ಅಂದರೆ ಎಲ್ಲ ಊರ ಕಡೆ ಹೋಗ್ತದೆ. ಮತ್ತು ಇದು ನೇಮ, ಕೋಲ, ಉತ್ಸವ, ಧಕ್ಕೆ ಬಲಿ ಅದಕ್ಕೆಲ್ಲ ಮಲ್ಲಿಗೆಯನ್ನು ತಗೊಳ್ತಾರೆ. ಒಂದೆಡೆ ಜಾತ್ರೆ, ನೇಮ, ಕೋಲ, ಜೀರ್ಣೋದ್ಧಾರ ಹೀಗೆ ಎಲ್ಲೆಲ್ಲೂ ಧಾರ್ಮಿಕ ಕಾರ್ಯಕ್ರಮಗಳು. ಇನ್ನೊಂದೆಡೆ ಚಳಿ ಹಾಗೂ ಬಿಸಿಲಿನ ವಾತಾವರಣದಿಂದ ಮೊಗ್ಗುಗಳು ಹಾಳಾಗ್ತಿವೆ. ಹೀಗಾಗಿ ಮಲ್ಲಿಗೆ ಕೊರತೆ ಹಿನ್ನೆಲೆ ಬೆಲೆ ಗಗನಕ್ಕೇರಿದೆ. ತುಂಬಾ ವರ್ಷಗಳಿಂದ ಮಲ್ಲಿಗೆ ಕೃಷಿಯನ್ನೇ ಅವಲಂಬಿಸಿದ ತುಂಬಾ ಜನರು ಇಲ್ಲಿ ಇದ್ದಾರೆ. ಕಾಲಕ್ರಮೇಣವಾಗಿ ಈಗ ಸ್ವಲ್ಪ ಮಲ್ಲಿಗೆ ಕೃಷಿ ಕ್ಷೀಣಿಸ್ತಾ ಇದ್ದುದನ್ನು ನಾವು ಕಂಡು ಬರ್ತಿದ್ದೇವೆ. ಅವರಿಗೆ ಈಗ ಸರ್ಕಾರದ ನೆಲೆಯಲ್ಲಿ ಕೂಡ ಒಂದು ಉತ್ತಮ ಸಹಕಾರವನ್ನು ಸಿಕ್ಕಿದ್ರೆ ಒಳ್ಳೆಯ ಬೆಳೆಯನ್ನು ಇಲ್ಲಿ ಮಲ್ಲಿಗೆಗಾರರು ಮಾಡಬಹುದು. ಅವರಿಗೆ ಪ್ರೋತ್ಸಾಹದ ಅಗತ್ಯ ಇದೆ. ಈಗ ಒಟ್ಟಾರೆ ಈ ಮಲ್ಲಿಗೆಗೆ ಪರ್ಯಾಯವಾದ ಹೂವು ಇನ್ನೊಂದಿಲ್ಲ. ಈ ಕಾರಣದಿಂದ ಶಂಕರಾಪುರ ಮಲ್ಲಿಗೆ ದರ ಮಾತ್ರ ಚಿನ್ನದ ದರಕ್ಕೆ ಪೈಪೋಟಿ ನೀಡ್ತಿದೆ. ಬೆಳೆಗಾರನ ಹಿತದೃಷ್ಟಿಯಿಂದ ಸರ್ಕಾರ ಸೂಕ್ತ ಯೋಜನೆ, ಸರಿಯಾದ ಪರಿಹಾರ ಇಂತಹ ಸಮಯದಲ್ಲಿ ರೂಪಿಸುವುದು ಅನಿವಾರ್ಯವಾಗಿದೆ. ಹರೀಶ್ ಪಾಲೆಚ್ಚ, ರಿಪಬ್ಲಿಕ್ ಕನ್ನಡ, ಉಡುಪಿ.